ಹೋಗೋಣ. ಈ ಸಾಕಷ್ಟು ಗೊಂದಲಗಳಿದೆ. ಈ ಸಾಕಷ್ಟು ಗೊಂದಲಗಳು ಯಾಕೆ? ಗ್ಯಾಸ್ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಈ ಗೊಂದಲಗಳಿದೆಯಲ್ಲ, ಈ ಗೊಂದಲಗಳೆಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ. ಒಂದಷ್ಟು ರಾಜ್ಯದಲ್ಲಿ, ದೇಶದಲ್ಲಿ ವದಂತಿಗಳನ್ನ ಹಬ್ಬಲಾಗ್ತಾ ಇದೆ. ಯಾವೆಲ್ಲ ವದಂತಿಗಳನ್ನ ಈಗಾಗಲೇ ಈ ವಾಟ್ಸ್ಆಪ್ಗಳಲ್ಲಾಗಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು, ಅದನ್ನ ನಂಬಬೇಡಿ ಅಂತಂದ್ರೂ ಕೂಡ ನಂಬುವಂತವರು ಬಹಳ ಜನ ಇದ್ದಾರೆ. 90% ನಂಬ್ತಾರೆ. ಈ ಗೃಹ ಬಳಕೆ ಎಲ್ಪಿಜಿ ಬಿಕ್ಕಟ್ಟಾಗಿದೆ, ಗೃಹ ಬಳಕೆ ಎಲ್ಪಿಜಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರವನ್ನ ನೀವು ತಿಳ್ಕೊಬೇಕು. ನಿಜಾಂಶ ಏನು ಅಂತಂದ್ರೆ, ಗೃಹ ಬಳಕೆಯ ಗ್ಯಾಸ್ ಸಪ್ಲೈ ನಿಂತಿಲ್ಲ. ಮುಂದಿನ 2 ತಿಂಗಳು ಅಥವಾ ಕನಿಷ್ಠ ಪಕ್ಷ 20 ದಿನ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಸಮಸ್ಯೆ ಇರೋದು ಪಕ್ಕಾ ಕಮರ್ಷಿಯಲ್ ಸಪ್ಲೈನಲ್ಲಿ ಮಾತ್ರ. ಕಮರ್ಷಿಯಲ್ ಸಪ್ಲೈ ಅಂತಂದ್ರೆ ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಇದರಲ್ಲಿ ಮಾತ್ರ ತೊಂದರೆಯಾಗಿರೋದು. ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾನೆ ಇಲ್ಲ ಅನ್ನುವಂತಹ ವಿಚಾರ. ಸರ್ಕಾರ ಎಲ್ಪಿಜಿ ಪೂರೈಕೆಯನ್ನೇ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಆದ್ರೆ ನಿಜಾಂಶ ಏನು ಅಂತಂದ್ರೆ, ಮನೆ, ಶಾಲೆ, ಆಸ್ಪತ್ರೆ, ಈ ರೀತಿ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಏನಿದೆ, ಅಲ್ಲಿ ಎಲ್ಪಿಜಿ ಪೂರೈಕೆ ಅಬಾಧಿತ. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ತೊಂದರೆ ಆಗಿಲ್ಲ. ಆ ಚೈನ್ ಲಿಂಕ್ ಕಟ್ ಆಗಿಲ್ಲ. ಅಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ, ಗ್ಯಾಸ್ ಬೆಲೆ ಏಕಾಏಕಿಯಾಗಿ 2 ರಿಂದ 3 ಪಟ್ಟು ಹೆಚ್ಚಾಗಿದೆ ಅನ್ನುವಂತಹ ವದಂತಿಗಳು ನೀವು ಈಗಾಗಲೇ ಕೇಳಿರಬಹುದು. ಆದ್ರೆ ಅಸಲಿಗೆ ಇದರ ನಿಜಾಂಶ ಏನು ಅಂತಂದ್ರೆ, ಗೃಹ ಬಳಕೆಯ ಗ್ಯಾಸ್ ಬೆಲೆಯಲ್ಲಿ 60 ರೂಪಾಯಿ ಅಷ್ಟೇ ಏರಿಕೆ ಆಗಿರೋದು ಬಿಟ್ರೆ ಬೇರೆ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ಇದು ನಿಜಾಂಶ. ಮುಂದಿನ ವದಂತಿ ಈ ಸಂದರ್ಭದಲ್ಲಿ ಹಬ್ತಾ ಇರುವಂತಹ ಅನೇಕ ವದಂತಿಗಳಲ್ಲಿ ಇದು ಕೂಡ ಒಂದು. ಕಾಳಸಂತೆಯಲ್ಲಿ ಗ್ಯಾಸ್ ಸಿಗ್ತಾ ಇದೆ, ನಿಮಗೂ ಸಿಗ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಮಾತಾಡ್ಕೊಳ್ತಾ ಇರೋದು. ಆದ್ರೆ ಅಸಲಿಗೆ ಸತ್ಯಾಂಶ ಏನು ಅಂತಂದ್ರೆ, ಕಾಳಸಂತೆಯಲ್ಲಿ ಗೊತ್ತಾದ್ರೆ ಪೊಲೀಸರಿಗೆ ನೀವು ಮಾಹಿತಿಯನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಕಾಳಸಂತೆಯಲ್ಲಿ ಸಿಗ್ತಾ ಇದೆ, ನಾವು ಹೋಗಿ ತಗೊಳ್ಳೋಣ ಅನ್ನುವಂತಹ ನಿಟ್ಟಿನಲ್ಲಿ ಆಗಬಾರದು. ಯಾಕಂದ್ರೆ 1 ಡಬಲ್ ರೇಟ್ ಚಾರ್ಜ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ, ಗ್ಯಾಸ್ ಉತ್ಪಾದನೆಯನ್ನೇ ನಿಲ್ಲಿಸಿದ್ದಾರೆ. ಅದೇ ಕಾರಣಕ್ಕೆ ಈ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಉತ್ಪಾದನೆ ಯಥಾಸ್ಥಿತಿಯಾಗಿದೆ. ಗ್ಯಾಸ್ ವಿತರಣೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾದಂತ ವಿಚಾರ. ಮತ್ತೊಂದು ವದಂತಿ ಈಗ ರಾಜ್ಯದಲ್ಲಿ ಹಬ್ತಾ ಇರೋದು, ಕೆಲ ದಿನಗಳಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ, ಯಾರಿಗೂ ಸಿಗಲ್ಲ, ಬೇಗ ಗ್ಯಾಸ್ ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ಮತ್ತಷ್ಟು ಬುಕಿಂಗ್ಸ್ ಮಾಡ್ಕೊಳ್ಳಿ ಅನ್ನುವಂತ ಒಂದಷ್ಟು ವದಂತಿಗಳು ಹಬ್ತಾ ಇದೆ. ಆದ್ರೆ ಅಸಲಿಯತೆ ಏನಪ್ಪ ಅಂತಂದ್ರೆ, ರಾಜ್ಯದಲ್ಲಿ 20 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಮತ್ತೊಂದು ವದಂತಿಯನ್ನ ಕೇಳಿರಬಹುದು ನೀವು, ಈ ಗ್ಯಾಸ್ ಸಿಲಿಂಡರ್ ಬೇಗ ಸಿಗಲ್ಲ, ಒಂದು 10 ದಿನ ತಗೊಳುತ್ತೆ, 15 ದಿನ ತಗೊಳುತ್ತೆ, ಬುಕಿಂಗ್ ಮಾಡ್ಕೊಂಡ್ಬಿಡಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ, ಆತಂಕ ಬೇಡ, ಬುಕಿಂಗ್ ಅನ್ನ ಆರಾಮಾಗಿ ಮಾಡ್ಕೊಳ್ಳಿ, ಒಂದೇ ಸಮನೆ ಬುಕ್ ಮಾಡೋದ್ರಿಂದ ಸರ್ಜ್ ಜಾಸ್ತಿ ಆಗಬಹುದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ವದಂತಿಯನ್ನ ನೀವು ಕೇಳಿರಬಹುದು, ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಗ್ಯಾಸ್ ಆಮದು ನಿಂತೇ ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಿಜಾಂಶ ಏನಂತಂದ್ರೆ, 25 ದಿನ ಅಂತರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಮತ್ತೆ ಆಲ್ಟರ್ನೇಟಿವ್ ಬುಕಿಂಗ್ಗೆ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಿಜವಾದ ಸಂಗತಿ. ಮತ್ತೊಂದು ವದಂತಿ ಈಗ ಹಬ್ತಾ ಇದೆ ಈ ಸಂದರ್ಭದಲ್ಲಿ, ಈ ಗೃಹ ಬಳಕೆಯ ಸಿಲಿಂಡರ್ ಸಬ್ಸಿಡಿಯನ್ನ ಕೂಡ ನಿಲ್ಲಿಸ್ತಾರಂತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅಸಲಿಯತ್ತು ಉಜ್ವಲ ಫಲಾನುಭವಿಗಳು ಯಾರಿದಾರಲ್ಲ, ಅವರ ಸಬ್ಸಿಡಿ ಯಾರೂ ಕೂಡ ನಿಲ್ಲಿಸೋದಕ್ಕಾಗೋದಿಲ್ಲ. ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ವಿಚಾರ. ಹೋಗೋಣ. ಈ ಸಾಕಷ್ಟು ಗೊಂದಲಗಳಿದೆ. ಈ ಸಾಕಷ್ಟು ಗೊಂದಲಗಳು ಯಾಕೆ? ಗ್ಯಾಸ್ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು. ಇದೆಲ್ಲವೂ ಕೂಡ ಈ ಗೊಂದಲಗಳಿದೆಯಲ್ಲ, ಈ ಗೊಂದಲಗಳೆಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ. ಒಂದಷ್ಟು ರಾಜ್ಯದಲ್ಲಿ, ದೇಶದಲ್ಲಿ ವದಂತಿಗಳನ್ನ ಹಬ್ಬಲಾಗ್ತಾ ಇದೆ. ಯಾವೆಲ್ಲ ವದಂತಿಗಳನ್ನ ಈಗಾಗಲೇ ಈ ವಾಟ್ಸ್ಆಪ್ಗಳಲ್ಲಾಗಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು, ಅದನ್ನ ನಂಬಬೇಡಿ ಅಂತಂದ್ರೂ ಕೂಡ ನಂಬುವಂತವರು ಬಹಳ ಜನ ಇದ್ದಾರೆ. 90% ನಂಬ್ತಾರೆ. ಈ ಗೃಹ ಬಳಕೆ ಎಲ್ಪಿಜಿ ಬಿಕ್ಕಟ್ಟಾಗಿದೆ, ಗೃಹ ಬಳಕೆ ಎಲ್ಪಿಜಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರವನ್ನ ನೀವು ತಿಳ್ಕೊಬೇಕು. ನಿಜಾಂಶ ಏನು ಅಂತಂದ್ರೆ, ಗೃಹ ಬಳಕೆಯ ಗ್ಯಾಸ್ ಸಪ್ಲೈ ನಿಂತಿಲ್ಲ. ಮುಂದಿನ 2 ತಿಂಗಳು ಅಥವಾ ಕನಿಷ್ಠ ಪಕ್ಷ 20 ದಿನ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಸಮಸ್ಯೆ ಇರೋದು ಪಕ್ಕಾ ಕಮರ್ಷಿಯಲ್ ಸಪ್ಲೈನಲ್ಲಿ ಮಾತ್ರ. ಕಮರ್ಷಿಯಲ್ ಸಪ್ಲೈ ಅಂತಂದ್ರೆ ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಇದರಲ್ಲಿ ಮಾತ್ರ ತೊಂದರೆಯಾಗಿರೋದು. ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾನೆ ಇಲ್ಲ ಅನ್ನುವಂತಹ ವಿಚಾರ.
ಸರ್ಕಾರ ಎಲ್ಪಿಜಿ ಪೂರೈಕೆಯನ್ನೇ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಆದ್ರೆ ನಿಜಾಂಶ ಏನು ಅಂತಂದ್ರೆ ಮನೆ, ಶಾಲೆ, ಆಸ್ಪತ್ರೆ ಈ ರೀತಿ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಏನಿದೆ ಅಲ್ಲಿ ಎಲ್ಪಿಜಿ ಪೂರೈಕೆ ಅಬಾಧಿತ. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ತೊಂದರೆ ಆಗಿಲ್ಲ, ಆ ಚೈನ್ ಲಿಂಕ್ ಕಟ್ ಆಗಿಲ್ಲ, ಅಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ ಗ್ಯಾಸ್ ಬೆಲೆ ಏಕಾಏಕಿಯಾಗಿ 2 ರಿಂದ 3 ಪಟ್ಟು ಹೆಚ್ಚಾಗಿದೆ ಅನ್ನುವಂತಹ ವದಂತಿಗಳು ನೀವು ಈಗಾಗಲೇ ಕೇಳಿರಬಹುದು. ಆದ್ರೆ ಅಸಲಿಗೆ ಇದರ ನಿಜಾಂಶ ಏನು ಅಂತಂದ್ರೆ ಗೃಹ ಬಳಕೆಯ ಗ್ಯಾಸ್ ಬೆಲೆಯಲ್ಲಿ 60 ರೂಪಾಯಿ ಅಷ್ಟೇ ಏರಿಕೆ ಆಗಿರೋದು ಬಿಟ್ರೆ ಬೇರೆ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ಇದು ನಿಜಾಂಶ. ಮುಂದಿನ ವದಂತಿ ಈ ಸಂದರ್ಭದಲ್ಲಿ ಹಬ್ತಾ ಇರುವಂತಹ ಅನೇಕ ವದಂತಿಗಳಲ್ಲಿ ಇದು ಕೂಡ ಒಂದು. ಕಾಳಸಂತೆಯಲ್ಲಿ ಗ್ಯಾಸ್ ಸಿಗ್ತಾ ಇದೆ, ನಿಮಗೂ ಸಿಗ್ತಾ ಅನ್ನುವಂತ ನಿಟ್ಟಿನಲ್ಲಿ ಜನರು ಮಾತಾಡ್ಕೊಳ್ತಾ ಇರೋದು. ಆದ್ರೆ ಅಸಲಿಗೆ ಸತ್ಯಾಂಶ ಏನು ಅಂತಂದ್ರೆ ಕಾಳಸಂತೆಯಲ್ಲಿ ಗೊತ್ತಾದ್ರೆ ಪೊಲೀಸರಿಗೆ ನೀವು ಮಾಹಿತಿಯನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಕಾಳಸಂತೆಯಲ್ಲಿ ಸಿಗ್ತಾ ಇದೆ, ನಾವು ಹೋಗಿ ತಗೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಆಗಬಾರದು. ಯಾಕಂದ್ರೆ 1 ಡಬಲ್ ರೇಟ್ ಚಾರ್ಜ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ ಗ್ಯಾಸ್ ಉತ್ಪಾದನೆಯನ್ನೇ ನಿಲ್ಲಿಸಿದ್ದಾರೆ, ಅದೇ ಕಾರಣಕ್ಕೆ ಈ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಅಸಲಿಗೆ ಉತ್ಪಾದನೆ ಯಥಾಸ್ಥಿತಿಯಾಗಿದೆ, ಗ್ಯಾಸ್ ವಿತರಣೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾದಂತ ವಿಚಾರ. ಮತ್ತೊಂದು ವದಂತಿ ಈಗ ರಾಜ್ಯದಲ್ಲಿ ಹಬ್ತಾ ಇರೋದು. ಕೆಲ ದಿನಗಳಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ, ಯಾರಿಗೂ ಸಿಗಲ್ಲ, ಬೇಗ ಗ್ಯಾಸ್ ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ಮತ್ತಷ್ಟು ಬುಕಿಂಗ್ಸ್ ಮಾಡ್ಕೊಳ್ಳಿ ಅನ್ನುವಂತ ಒಂದಷ್ಟು ವದಂತಿಗಳು ಹಬ್ತಾ ಇದೆ. ಆದ್ರೆ ಅಸಲಿಯತೆ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ 20 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಮತ್ತೊಂದು ವದಂತಿಯನ್ನ ಕೇಳಿರಬಹುದು ನೀವು, ಈ ಗ್ಯಾಸ್ ಸಿಲಿಂಡರ್ ಬೇಗ ಸಿಗಲ್ಲ, ಒಂದು 10 ದಿನ ತಗೊಳುತ್ತೆ, 15 ದಿನ ತಗೊಳುತ್ತೆ, ಬುಕಿಂಗ್ ಮಾಡ್ಕೊಂಡ್ಬಿಡಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ, ಆತಂಕ ಬೇಡ, ಬುಕಿಂಗ್ ಅನ್ನ ಆರಾಮಾಗಿ ಮಾಡ್ಕೊಳ್ಳಿ, ಒಂದೇ ಸಮನೆ ಬುಕ್ ಮಾಡೋದ್ರಿಂದ ಸರ್ಜ್ ಜಾಸ್ತಿ ಆಗಬಹುದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ವದಂತಿಯನ್ನ ನೀವು ಕೇಳಿರಬಹುದು, ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಗ್ಯಾಸ್ ಆಮದು ನಿಂತೇ ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಿಜಾಂಶ ಏನಂತಂದ್ರೆ 25 ದಿನ ಅಂತರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಮತ್ತೆ ಆಲ್ಟರ್ನೇಟಿವ್ ಬುಕಿಂಗ್ಗೆ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಿಜವಾದ ಸಂಗತಿ. ಮತ್ತೊಂದು ವದಂತಿ ಈಗ ಹಬ್ತಾ ಇದೆ ಈ ಸಂದರ್ಭದಲ್ಲಿ, ಈ ಗೃಹ ಬಳಕೆಯ ಸಿಲಿಂಡರ್ ಸಬ್ಸಿಡಿಯನ್ನ ಕೂಡ ನಿಲ್ಲಿಸ್ತಾರಂತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅಸಲಿಯತ್ತು ಉಜ್ವಲ ಫಲಾನುಭವಿಗಳು ಯಾರಿದಾರಲ್ಲ ಅವರ ಸಬ್ಸಿಡಿ ಯಾರೂ ಕೂಡ ನಿಲ್ಲಿಸೋದಕ್ಕಾಗೋದಿಲ್ಲ, ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂತ ವಿಚಾರ. ಹೋಗೋಣ. ಈ ಸಾಕಷ್ಟು ಗೊಂದಲಗಳಿದೆ. ಈ ಸಾಕಷ್ಟು ಗೊಂದಲಗಳು ಯಾಕೆ? ಗ್ಯಾಸ್ ಅಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು ಅಥವಾ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಈ ಗೊಂದಲಗಳಿದೆಯಲ್ಲ, ಈ ಗೊಂದಲಗಳೆಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ. ಒಂದಷ್ಟು ರಾಜ್ಯದಲ್ಲಿ, ದೇಶದಲ್ಲಿ ವದಂತಿಗಳನ್ನ ಹಬ್ಬಲಾಗ್ತಾ ಇದೆ. ಯಾವೆಲ್ಲ ವದಂತಿಗಳನ್ನ ಈಗಾಗಲೇ ಈ ವಾಟ್ಸ್ಆಪ್ಗಳಲ್ಲಾಗಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಫಾರ್ವರ್ಡ್ಸ್ ಆಗಿರ್ಬೋದು, ಅದನ್ನ ನಂಬಬೇಡಿ ಅಂತಂದ್ರೂ ಕೂಡ ನಂಬುವಂತವರು ಬಹಳ ಜನ ಇದ್ದಾರೆ. 90% ನಂಬ್ತಾರೆ. ಈ ಗೃಹ ಬಳಕೆ ಎಲ್ಪಿಜಿ ಬಿಕ್ಕಟ್ಟಾಗಿದೆ, ಗೃಹ ಬಳಕೆ ಎಲ್ಪಿಜಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರವನ್ನ ನೀವು ತಿಳ್ಕೊಬೇಕು. ನಿಜಾಂಶ ಏನು ಅಂತಂದ್ರೆ ಗೃಹ ಬಳಕೆಯ ಗ್ಯಾಸ್ ಸಪ್ಲೈ ನಿಂತಿಲ್ಲ. ಮುಂದಿನ 2 ತಿಂಗಳು ಅಥವಾ ಕನಿಷ್ಠ ಪಕ್ಷ 20 ದಿನ ಆದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಸಮಸ್ಯೆ ಇರೋದು ಪಕ್ಕಾ ಕಮರ್ಷಿಯಲ್ ಸಪ್ಲೈನಲ್ಲಿ ಮಾತ್ರ. ಕಮರ್ಷಿಯಲ್ ಸಪ್ಲೈ ಅಂತಂದ್ರೆ ಹೋಟೆಲ್ಗಳಾಗಿರ್ಬೋದು, ಇನ್ನಿತರ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು, ಇದರಲ್ಲಿ ಮಾತ್ರ ತೊಂದರೆಯಾಗಿರೋದು. ಅವರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾನೆ ಇಲ್ಲ ಅನ್ನುವಂತಹ ವಿಚಾರ. ಸರ್ಕಾರ ಎಲ್ಪಿಜಿ ಪೂರೈಕೆಯನ್ನೇ ನಿಲ್ಲಿಸಿದೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಆದ್ರೆ ನಿಜಾಂಶ ಏನು ಅಂತಂದ್ರೆ ಮನೆ, ಶಾಲೆ, ಆಸ್ಪತ್ರೆ ಈ ರೀತಿ ಎಸೆನ್ಷಿಯಲ್ ಸರ್ವಿಸಸ್ ಅಂತ ಏನಿದೆ ಅಲ್ಲಿ ಎಲ್ಪಿಜಿ ಪೂರೈಕೆ ಅಬಾಧಿತ. ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ತೊಂದರೆ ಆಗಿಲ್ಲ, ಆ ಚೈನ್ ಲಿಂಕ್ ಕಟ್ ಆಗಿಲ್ಲ, ಅಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ ಗ್ಯಾಸ್ ಬೆಲೆ ಏಕಾಏಕಿಯಾಗಿ 2 ರಿಂದ 3 ಪಟ್ಟು ಹೆಚ್ಚಾಗಿದೆ ಅನ್ನುವಂತಹ ವದಂತಿಗಳು ನೀವು ಈಗಾಗಲೇ ಕೇಳಿರಬಹುದು. ಆದ್ರೆ ಅಸಲಿಗೆ ಇದರ ನಿಜಾಂಶ ಏನು ಅಂತಂದ್ರೆ ಗೃಹ ಬಳಕೆಯ ಗ್ಯಾಸ್ ಬೆಲೆಯಲ್ಲಿ 60 ರೂಪಾಯಿ ಅಷ್ಟೇ ಏರಿಕೆ ಆಗಿರೋದು ಬಿಟ್ರೆ ಬೇರೆ ಯಾವುದೇ ಬೆಲೆ ಏರಿಕೆ ಆಗಿಲ್ಲ. ಇದು ನಿಜಾಂಶ. ಮುಂದಿನ ವದಂತಿ ಈ ಸಂದರ್ಭದಲ್ಲಿ ಹಬ್ತಾ ಇರುವಂತಹ ಅನೇಕ ವದಂತಿಗಳಲ್ಲಿ ಇದು ಕೂಡ ಒಂದು. ಕಾಳಸಂತೆಯಲ್ಲಿ ಗ್ಯಾಸ್ ಸಿಗ್ತಾ ಇದೆ, ನಿಮಗೂ ಸಿಗ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಮಾತಾಡ್ಕೊಳ್ತಾ ಇರೋದು. ಆದ್ರೆ ಅಸಲಿಗೆ ಸತ್ಯಾಂಶ ಏನು ಅಂತಂದ್ರೆ ಕಾಳಸಂತೆಯಲ್ಲಿ ಗೊತ್ತಾದ್ರೆ ಪೊಲೀಸರಿಗೆ ನೀವು ಮಾಹಿತಿಯನ್ನ ಕೊಡಬೇಕು. ಯಾವುದೇ ಕಾರಣಕ್ಕೂ ಈ ರೀತಿ ಕಾಳಸಂತೆಯಲ್ಲಿ ಸಿಗ್ತಾ ಇದೆ, ನಾವು ಹೋಗಿ ತಗೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲಿ ಆಗಬಾರದು. ಯಾಕಂದ್ರೆ 1 ಡಬಲ್ ರೇಟ್ ಚಾರ್ಜ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ. ಮುಂದಿನ ವದಂತಿಯನ್ನ ಗಮನಿಸೋದಾದ್ರೆ ಗ್ಯಾಸ್ ಉತ್ಪಾದನೆ
ಉತ್ಪಾದನೆಯನ್ನೇ ನಿಲ್ಲಿಸಿದ್ದಾರೆ. ಅದೇ ಕಾರಣಕ್ಕೆ ಈ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದರೆ ಅಸಲಿಗೆ ಉತ್ಪಾದನೆ ಯಥಾಸ್ಥಿತಿಯಾಗಿದೆ. ಗ್ಯಾಸ್ ವಿತರಣೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ಗಮನಿಸಬೇಕಾದಂತ ವಿಚಾರ. ಮತ್ತೊಂದು ವದಂತಿ ಈಗ ರಾಜ್ಯದಲ್ಲಿ ಹಬ್ತಾ ಇರೋದು, ಕೆಲ ದಿನಗಳಲ್ಲಿ ರಾಜ್ಯದಲ್ಲಿ ಗ್ಯಾಸ್ ಖಾಲಿ ಆಗ್ಬಿಡುತ್ತೆ, ಯಾರಿಗೂ ಸಿಗಲ್ಲ, ಬೇಗ ಗ್ಯಾಸ್ ಸ್ಟಾಕ್ ಮಾಡಿ ಇಟ್ಕೊಳ್ಳಿ, ಮತ್ತಷ್ಟು ಬುಕಿಂಗ್ಸ್ ಮಾಡ್ಕೊಳ್ಳಿ ಅನ್ನುವಂತ ಒಂದಷ್ಟು ವದಂತಿಗಳು ಹಬ್ತಾ ಇದೆ. ಆದ್ರೆ ಅಸಲಿಯತೆ ಏನಪ್ಪಾ ಅಂತಂದ್ರೆ ರಾಜ್ಯದಲ್ಲಿ 20 ದಿನಗಳಿಗೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಅಧಿಕೃತವಾಗಿ ಹೇಳಲಾಗಿದೆ. ಮತ್ತೊಂದು ವದಂತಿಯನ್ನ ಕೇಳಿರಬಹುದು ನೀವು, ಈ ಗ್ಯಾಸ್ ಸಿಲಿಂಡರ್ ಬೇಗ ಸಿಗಲ್ಲ, ಒಂದು 10 ದಿನ ತಗೊಳುತ್ತೆ, 15 ದಿನ ತಗೊಳುತ್ತೆ, ಬುಕಿಂಗ್ ಮಾಡ್ಕೊಂಡ್ಬಿಡಿ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಕೊರತೆ ಇಲ್ಲ, ಆತಂಕ ಬೇಡ, ಬುಕಿಂಗ್ ಅನ್ನ ಆರಾಮಾಗಿ ಮಾಡ್ಕೊಳ್ಳಿ, ಒಂದೇ ಸಮನೆ ಬುಕ್ ಮಾಡೋದ್ರಿಂದ ಸರ್ಜ್ ಜಾಸ್ತಿ ಆಗಬಹುದು ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ವದಂತಿಯನ್ನ ನೀವು ಕೇಳಿರಬಹುದು, ಈ ಯುದ್ಧ ಇರುವಂತಹ ಕಾರಣದಿಂದಾಗಿ ಗ್ಯಾಸ್ ಆಮದು ನಿಂತೇ ಹೋಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ನಿಜಾಂಶ ಏನಂತಂದ್ರೆ 25 ದಿನ ಅಂತರದಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳು ಮತ್ತೆ ಆಲ್ಟರ್ನೇಟಿವ್ ಬುಕಿಂಗ್ಗೆ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ನಿಜವಾದ ಸಂಗತಿ. ಮತ್ತೊಂದು ವದಂತಿ ಈಗ ಹಬ್ತಾ ಇದೆ ಈ ಸಂದರ್ಭದಲ್ಲಿ, ಈ ಗೃಹ ಬಳಕೆಯ ಸಿಲಿಂಡರ್ ಸಬ್ಸಿಡಿಯನ್ನ ಕೂಡ ನಿಲ್ಲಿಸ್ತಾರಂತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಅಸಲಿಯತ್ತು ಉಜ್ವಲ ಫಲಾನುಭವಿಗಳು ಯಾರಿದಾರಲ್ಲ ಅವರ ಸಬ್ಸಿಡಿ ಯಾರೂ ಕೂಡ ನಿಲ್ಲಿಸೋದಕ್ಕಾಗೋದಿಲ್ಲ, ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ವಿಚಾರ.